ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 153ನೆಯ ತಿರುನಾಮ ಉಪೇಂದ್ರ. ಇಂದಿನಿಂದ 164ನೆಯ ತಿರುನಾಮದವರೆಗೆ ಬರುವ ನಾಮಗಳೆಲ್ಲವೂ ಭಗವಂತನ ವಾಮನ ಅವತಾರದ ಮಹಿಮೆಯನ್ನು ವಿವರಿಸುತ್ತವೆ. ಒಮ್ಮೆ ಕೃಷ್ಣನು ಗೋಕುಲದಲ್ಲಿ ದೊಡ್ಡ ಸಿದ್ಧತೆಗಳು ನಡೆಯುತ್ತಿರುವುದನ್ನು ಕಂಡನು. ಅವನು ತಕ್ಷಣ ತನ್ನ ತಂದೆ ನಂದಗೋಪನ ಬಳಿಗೆ ಓಡಿ ಹೋಗಿ, ಇಲ್ಲಿ ಏನು ನಡೆಯುತ್ತಿದೆ ಎಂದು ಕುತೂಹಲದಿಂದ ಕೇಳಿದನು. ಅದಕ್ಕೆ ನಂದಗೋಪನು, ಇದು ಇಂದ್ರನಿಗೆ ಮಾಡುವ ವಾರ್ಷಿಕ ಪೂಜೆ. ಇಂದ್ರನು ಸರಿಯಾದ ಸಮಯಕ್ಕೆ ಮಳೆ ಕೊಡುವುದರಿಂದ ನಮ್ಮ ಊರು ಸಮೃದ್ಧಿಯಾಗುತ್ತದೆ. ಈ ಪೂಜೆಯ ಮೂಲಕ ನಾವು ಧನ್ಯವಾದ ಹೇಳುತ್ತೇವೆ. ಈ ಪೂಜೆಯಲ್ಲಿ ಅನ್ನ, ತುಪ್ಪ, ಮೊಸರು ಮತ್ತು ಹಲವು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತೇವೆ ಎಂದನು. ಅದಕ್ಕೆ ಕೃಷ್ಣನು, ಸಮಯಕ್ಕೆ ಮಳೆ ಕೊಡುವುದು ಇಂದ್ರನ ಕರ್ತವ್ಯ. ಆ ಕೆಲಸವನ್ನು ನಾರಾಯಣನು ಅವನಿಗೆ ವಹಿಸಿದ್ದಾನೆ. ಹಾಗಿರುವಾಗ ಇಂದ್ರನಿಗೆ ವಿಶೇಷವಾಗಿ ಏಕೆ ಪೂಜೆ ಮಾಡಬೇಕು ಎಂದು ಕೇಳಿದನು. ಹಾಗಾದರೆ ನಾವು ಸಿದ್ಧ ಮಾಡಿದ ಈ ಎಲ್ಲ ಆಹಾರವನ್ನು ಏನು ಮಾಡಬೇಕು ಎಂದು ನಂದಗೋಪನು ಕೇಳಿದನು. ಅದಕ್ಕೆ ಕೃಷ್ಣನು, ಅದನ್ನು ಗೋವರ್ಧನ ಬೆಟ್ಟಕ್ಕೆ ಸಮರ್ಪಿಸಿ ಎಂದು ಹೇಳಿದನು. ಆದರೆ ಬೆಟ್ಟಕ್ಕೆ ಏಕೆ ನೈವೇದ್ಯ ಮಾಡಬೇಕು ಎಂದು ನಂದಗೋಪನು ಆಶ್ಚರ್ಯದಿಂದ ಕೇಳಿದನು. ಈ ಬೆಟ್ಟವೇ ಮಳೆಯನ್ನು ಕೊಡುತ್ತದೆ. ನಮ್ಮ ಹಸುಗಳಿಗೆ ಮೇಯಲು ಜಾಗ ಕೊಡುತ್ತದೆ. ನಾನು ಮತ್ತು ನನ್ನ ಸ್ನೇಹಿತರು ಪ್ರತಿದಿನ ಈ ಬೆಟ್ಟದಲ್ಲಿ ಆಟವಾಡುತ್ತೇವೆ. ಈ ಬೆಟ್ಟ ಎಲ್ಲರಿಗೂ ಸಂತೋಷದ ಮೂಲ ಎಂದು ಕೃಷ್ಣನು ಹೇಳಿದನು. ಗೋಕುಲದಲ್ಲಿ ಕೃಷ್ಣನ ಮಾತಿಗೆ ಬಹಳ ಬೆಲೆ ಇದ್ದರಿಂದ ಜನರು ತಮ್ಮ ಎಮ್ಮೆಗಾಡಿಗಳಲ್ಲಿ ಅನ್ನ, ಮೊಸರು, ತುಪ್ಪ ಮತ್ತು ಸಿಹಿ ಪದಾರ್ಥಗಳನ್ನು ತುಂಬಿಕೊಂಡು ಗೋವರ್ಧನ ಬೆಟ್ಟದ ಕಡೆಗೆ ಹೊರಟರು. ಗೋವರ್ಧನಗಿರಿಯನ್ನು ತಲುಪಿದ ನಂತರ ಜನರು ತಮ್ಮಿಂದ ಸಿದ್ಧಪಡಿಸಿದ ಎಲ್ಲ ಅನ್ನಪಾನಗಳನ್ನು ಭಕ್ತಿಯಿಂದ ಸಮರ್ಪಿಸಿ 1 ವರ್ಷದ ಸಮೃದ್ಧಿ ಮತ್ತು ಶುಭ ಫಲಕ್ಕಾಗಿ ಆ ಬೆಟ್ಟಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಗೋವರ್ಧನಗಿರಿಯ ಅಂತರ್ಯಾಮಿಯಾಗಿದ್ದ ಕೃಷ್ಣನು ಅವರ ಅರ್ಪಣೆಯನ್ನು ಸಂತೋಷದಿಂದ ಸ್ವೀಕರಿಸಿದನು. ತಾನೇ ಪಡೆಯಬೇಕಿದ್ದ ಪೂಜೆಯನ್ನು ಒಬ್ಬ ಸಾಮಾನ್ಯ ಗೊಲ್ಲನ ಮಾತು ಕೇಳಿ ಬೆಟ್ಟಕ್ಕೆ ಅರ್ಪಿಸಿದ್ದನ್ನು ನೋಡಿ ಇಂದ್ರನು ಕೋಪಗೊಂಡನು. ಅಹಂಕಾರ ಮತ್ತು ಕೋಪದಿಂದ ಉರಿದ ಇಂದ್ರನು ಗೋಕುಲದಲ್ಲಿ ಭೀಕರವಾದ ಮಳೆಯನ್ನು ಸುರಿಸಿದನು. ಭಯಾನಕ ಮಿಂಚು ಮತ್ತು ಭೀಕರ ಗಾಳಿಯಿಂದ ಮಳೆ ನಿರಂತರವಾಗಿ ಸುರಿಯಿತು. ಆದರೆ ಗೋಕುಲದ ಜನರು ಕೃಷ್ಣನನ್ನು ದೂಷಿಸಲಿಲ್ಲ. ಬದಲಿಗೆ ಕೃಷ್ಣನು ತಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಅಚಲವಾದ ನಂಬಿಕೆಯಿಂದ ಅವರು ಕೈಮುಗಿದು ಕೃಷ್ಣನ ಮುಂದೆ ನಿಂತರು. ಕೃಷ್ಣನು ತಕ್ಷಣವೇ ಸಂಪೂರ್ಣ ಗೋವರ್ಧನಗಿರಿಯನ್ನು ತನ್ನ ಎಡಗೈಯಿನ ಕಿರುಬೆರಳಿನ ಮೇಲೆ ಎತ್ತಿ ಹಿಡಿದನು. ಎಲ್ಲ ಜನರು, ಹಸುಗಳು ಮತ್ತು ಕರುಗಳು ಅದರ ಕೆಳಗೆ ಆಶ್ರಯ ಪಡೆದರು. 7 ದಿನಗಳ ಕಾಲ ಇಂದ್ರನು ನಿರಂತರವಾಗಿ ಮಳೆಯನ್ನು ಸುರಿಸಿದನು. ಆದರೆ ಕೃಷ್ಣನು ಎಲ್ಲರನ್ನೂ ಗೋವರ್ಧನಗಿರಿಯ ಕೆಳಗೆ ಸುರಕ್ಷಿತವಾಗಿ ಕಾಪಾಡಿದನು. ಆಗ ಇಂದ್ರನಿಗೆ ಕೃಷ್ಣನು ಬೇರೆ ಯಾರೂ ಅಲ್ಲ, ಸ್ವತಃ ನಾರಾಯಣನೇ ಎಂಬುದು ತಿಳಿಯಿತು. ತನ್ನ ತಪ್ಪಿಗೆ ಕ್ಷಮೆ ಕೇಳಬೇಕೆಂದಿದ್ದರೂ ಕೃಷ್ಣನ ಮುಂದೆ ನಿಲ್ಲಲು ಅವನಿಗೆ ಭಯವಾಯಿತು. ಆದ್ದರಿಂದ ಅವನು ದಿವ್ಯ ಗೋವಾದ ಕಾಮಧೇನುವನ್ನು ಕರೆದುಕೊಂಡು ಕೃಷ್ಣನ ಬಳಿಗೆ ಬಂದನು. ಆದರೆ ಭಯದಿಂದ ಅವನು ಅದರ ಬಾಲದ ಹಿಂದೆ ಅಡಗಿಕೊಂಡನು. ಕಾಮಧೇನು ಕೃಷ್ಣನ ಪಾದಗಳ ಬಳಿ ನಿಂತು ಹಸುಗಳು ಮತ್ತು ಕರುಗಳನ್ನು ರಕ್ಷಿಸಿದ್ದಕ್ಕಾಗಿ ಅವನನ್ನು ಗೋವಿಂದ ಎಂದು ಕೊಂಡಾಡಿತು. ಕಾಮಧೇನುವಿನ ಬಾಲದ ಹಿಂದೆ ಅಡಗಿಕೊಂಡಿದ್ದ ಇಂದ್ರನು ಕೃಷ್ಣನ ಪಾದಗಳಲ್ಲಿ ಬಿದ್ದು ತನ್ನ ಅಹಂಕಾರಕ್ಕಾಗಿ ಕ್ಷಮೆ ಬೇಡಿದನು. ಇಂದ್ರನು ಕೃಷ್ಣನಿಗೆ ಉಪರಿ ಇಂದ್ರ ಎಂಬ ಬಿರುದನ್ನು ಕೊಡಲು ಬಯಸಿದನು. ಅಂದರೆ ಇಂದ್ರನಿಗಿಂತ ಶ್ರೇಷ್ಠನು ಎಂದು ಅರ್ಥ. ಆದರೆ ಭಯ ಮತ್ತು ನಡುಕದಿಂದ ಅವನು ತಪ್ಪಾಗಿ ಕೃಷ್ಣನನ್ನು ಉಪೇಂದ್ರ ಎಂದು ಕರೆದನು. ಉಪೇಂದ್ರ ಎಂದರೆ ಇಂದ್ರನ ತಮ್ಮ ಅಥವಾ ಇಂದ್ರನ ಸಹಾಯಕ ಎಂದು ಅರ್ಥ. ಇದಕ್ಕಾಗಿ ಇಂದ್ರನು ಮತ್ತೆ ಕೃಷ್ಣನ ಬಳಿ ಕ್ಷಮೆ ಕೇಳಿದನು. ಆದರೆ ಕೃಷ್ಣನು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಗುತ್ತಾ, ನನಗೆ ಉಪೇಂದ್ರ ಎಂಬ ಹೆಸರು ಬಹಳ ಇಷ್ಟ. ಅದು ನನ್ನ ವಾಮನ ಅವತಾರವನ್ನು ನೆನಪಿಸುತ್ತದೆ. ಆ ಅವತಾರದಲ್ಲಿ ನಾನು ಅದಿತಿ ಮತ್ತು ಕಶ್ಯಪ ಮಹರ್ಷಿಗಳ ಮಗನಾಗಿ ನಿನ್ನ ತಮ್ಮನಾಗಿ ಜನಿಸಿ ಮಹಾಬಲಿಯಿಂದ ಕಳೆದು ಹೋದ ನಿನ್ನ ರಾಜ್ಯವನ್ನು ಮರಳಿ ಪಡೆಯಲು ಸಹಾಯ ಮಾಡಿದ್ದೆ ಎಂದು ಹೇಳಿದನು.
ಭಗವಂತನ ವಾಮನ ಅವತಾರದಲ್ಲಿ ಉಪೇಂದ್ರಃ ಎಂಬ ತಿರುನಾಮವು ಇಂದ್ರನ ತಮ್ಮ ಎಂಬ ಅರ್ಥವನ್ನು ಸೂಚಿಸುತ್ತದೆ. ನಾವು ಪ್ರತಿದಿನ ಉಪೇಂದ್ರಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನವನ್ನು ಭಯವಿಲ್ಲದೆ ನಡೆಸಲು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.